ಅದು ಗಾಣಗಾಪುರ ಅನ್ನುವ ಗ್ರಾಮ. ಆ ಊರಿನಲ್ಲಿ ವಿಷ್ಣು ಅನ್ನುವ ಒಬ್ಬ ವ್ಯಕ್ತಿ ಇದ್ದನು. ಅವನ ಹೆಂಡತಿ ಹೆಸರು ಅನಾಮಿಕಾ. ವಿಷ್ಣು ತನ್ನ ಮನೆಯಲ್ಲಿ ದೊಡ್ಡವರನ್ನ ಎದುರಿಸಿ ಅನಾಮಿಕಳನ್ನು ಪ್ರೇಮ ವಿವಾಹ ಮಾಡಿಕೊಂಡಿದ್ದನು. ಅನಾಮಿಕಾ ಅಂದರೆ ಅತ್ತೆಗೆ ಖಂಡಿತವಾಗಿಯೂ ಇಷ್ಟವಿಲ್ಲ. ಯಾವಾಗಲೂ ನೋಡಿದರೂ ಆಕೆಯನ್ನು ಬೈಯುತ್ತಲೇ ಇದ್ದಳು ಪ್ರತಿ ಸಲ. ಅದನ್ನು ನೋಡಿದ ವಿಷ್ಣು ಒಂದು ದಿನ ಅನಾಮಿಕಳ ಹತ್ತಿರ ಹೀಗನ್ನುತ್ತಾನೆ. ಅನಾಮಿಕಾ, ನಮ್ಮಮ್ಮಗೆ ನೀನಂದ್ರೆ ಇಷ್ಟ ಇಲ್ಲ, ಆದ್ರಿಂದ ನಿನ್ನನ್ನ ಹೀಗೆ ಹಿಂಸಿಸ್ತಾ ಇದ್ದಾಳೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ನಾವು ಬೇರೆ ಸಂಸಾರ ಇಟ್ಕೊಳ್ಳೋಣ ಅಂತ. ನೀನು ಯಾಕೆ ನನ್ನ ಮಾತನ್ನ ಕೇಳ್ತಾನೆ ಇಲ್ಲ? ನನಗೊಂದು ಅರ್ಥವಾಗ್ತಾ ಇಲ್ಲ. ಏನು ಅಂದ್ರೆ ಒಂದ್ ಮಾತು ಹೇಳ್ತೀನಿ, ಕೇಳ್ತೀರಾ? 24 ವರ್ಷಗಳು ನಿಮ್ಮನ್ನ ನಿಮ್ಮಮ್ಮ ಎಷ್ಟೋ ಮುದ್ದಿನಿಂದ ಬೆಳೆಸಿದ್ದಾರೆ. ನಿಮ್ಮ ಮದುವೆ ಬಗ್ಗೆ ಎಷ್ಟೋ ಆಸೆಗಳು, ಎಷ್ಟೋ ಕನಸುಗಳು ಕಂಡಿರುತ್ತಾರೆ. ಅದೆಲ್ಲ ನಾನು ಬಂದ ತಕ್ಷಣ ತಾರುಮಾರಾಗಿ ಹೋಗಿದೆ. ಅದಕ್ಕಾಗಿ ಆಕೆಗೆ ದುಃಖವಿರುತ್ತಲ್ಲ. ಆಕೆಗೆ ದುಃಖ ಇರುತ್ತೆ ನಿಜವೇ, ಆದ್ರೆ ನಡೆದು ಹೋದ ವಿಷಯನ್ನು ಮರೆತು ಹೋಗಿ ನಡಿಬೇಕಾದ ವಿಷಯ ನೋಡಬಹುದಲ್ಲ. ಅಯ್ಯೋ ಇಲ್ಲ, ನಡೀತಾ ಇರೋ ವಿಷಯದ ಬಗ್ಗೆ ಸುತ್ತಮುತ್ತಲಿನವರಿಗೆ ಗೊತ್ತು ರೀ. ಅಂದ್ರೆ ನನ್ನ ಉದ್ದೇಶ ಇಷ್ಟವಿಲ್ಲದ ಮದುವೆ ಮಾಡ್ಕೊಂಡಿದ್ದೆ ಅಂತ. ಈಗ ನಾವು ಬೇರೆ ಸಂಸಾರ ಹೋದರೆ ಸೊಸೆ ಬಂದ್ಲೋ ಇಲ್ವೋ, ಬೇರೆ ಸಂಸಾರ ಹಾಕಿದಳು ಅನ್ನುವ ಹೆಸರು ನನಗ್ ಬೇಡ. ಇದನ್ನು ನೋಡಿದ ನಿಮ್ಮಮ್ಮ ಏನೇನೋ ಸೃಷ್ಟಿಸಬಹುದು. ಅಂತಹ ಮಾತು ನಾನು ಭರಿಸಲಾರೆ. ಹೇಗಾದ್ರೂ ಸರಿ, ಅತ್ತೆಯವರ ಮನಸ್ಸನ್ನ ನಾನು ಬದಲಾಯಿಸ್ತೀನಿ. ಅದಕ್ಕೆ ಅವನು ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಕೆಲವು ತಿಂಗಳು ಕಳೆಯುತ್ತದೆ, ಆದರೆ ಅತ್ತೆಯಲ್ಲಿ ಮಾತ್ರ ಯಾವ ರೀತಿಯ ಬದಲಾವಣೆಯೂ ಇಲ್ಲ. ಇಷ್ಟರಲ್ಲಿ ಅನಾಮಿಕಾ ಗರ್ಭವತಿ ಎನ್ನುವ ವಿಷಯ ತಿಳಿಯುತ್ತದೆ. ಇದು ತಿಳಿದುಕೊಂಡ ಅನಾಮಿಕಾ ಗಂಡ ಎಷ್ಟೋ ಸಂತೋಷ ಪಡುತ್ತಾರೆ. ಅತ್ತೆ ಮಾತ್ರ ಕೋಪದಿಂದ ಉರಿದು ಹೋಗುತ್ತಿರುತ್ತಾಳೆ. ನೋಡ್ತಾ ಇದ್ದ ಹಾಗೆ ಗರ್ಭವತಿಯಾದಳು. ಈ ಪಾಪದ ಪಿಂಡವನ್ನು ಹೊಟ್ಟೆಯಲ್ಲಿ ಹೊಸಕಿ ಹಾಕಬೇಕು. ನಾನು ಅದನ್ನ ಭೂಮಿ ಮೇಲೆ ಕೂಡ ಬರಲು ಬಿಡೋದಿಲ್ಲ ಎಂದು ಅಂದುಕೊಳ್ಳುತ್ತಾಳೆ ಅತ್ತೆ. ಇನ್ನು ಆ ದಿನದಿಂದ ಅತ್ತೆ ಬಹಳ ಒಳ್ಳೆಯವಳ ಹಾಗೆ ನಟಿಸಲಿಕ್ಕೆ ಶುರು ಮಾಡುತ್ತಾಳೆ. ಅನಾಮಿಕಾ, ನಾನು ನಿನ್ನನ್ನು ಇಷ್ಟು ದಿನ ತುಂಬಾ ತೊಂದರೆ ಕೊಟ್ಟೆ ಅಮ್ಮ. ನೀನು ಈಗ ಗರ್ಭವತಿ ಆದ್ರಿಂದ ನಾನು ಹಾಗೇನು ಮಾಡೋದಿಲ್ಲ. ಏಕೆಂದ್ರೆ ಮನೆಗೆ ಒಬ್ಬ ವಾರಸುದಾರ ಬರ್ತಾ ಇದ್ದಾನೆ ಅನ್ನುವ ಆನಂದನೇ ಹೆಚ್ಚಾಗಿದೆ ಅಮ್ಮ ನನಗೆ ಎಂದು ಅತ್ತೆ ಅಂದ ತಕ್ಷಣ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಅತ್ತೆ, ನನಗೆ ಎಷ್ಟು ಸಂತೋಷವಾಗಿದೆ ಅತ್ತೆ. ನೀವು ಹೀಗೆ ಮಾತಾಡ್ತಾ ಇದ್ರೆ ನನಗೆ ಬಹಳ ಆನಂದವಾಗಿದೆ. ಆನಂದ ಪಡೆ, ಆನಂದ ಪಡು. ಈ ಆನಂದ ಹೆಚ್ಚು ದಿನ ಇರಲಿಕ್ಕೆ ಬಿಡೋದಿಲ್ಲ. ಖಚಿತವಾಗಿ ಬೇಗನೆ ನೀನು ನಿನ್ನ ಮಗ ಸ್ವರ್ಗಲೋಕಕ್ಕೆ ಹೋಗ್ತೀರಾ. ಅದನ್ನೆಲ್ಲ ನೋಡಿ ನಾನು ಆನಂದ ಪಡಬೇಕು. ನನ್ನ ಮಗನಿಗೆ ಮತ್ತೊಂದು ಮದುವೆ ಮಾಡ್ತೀನಿ ಎಂದು ತನ್ನ ಮನಸ್ಸಿನಲ್ಲಿ ಅತ್ತೆ ಹೇಳುತ್ತಾಳೆ. ಇನ್ನು ಆ ದಿನದಿಂದ ಅತ್ತೆ ಮನೆಯಲ್ಲಿ ತಿರುಗುತ್ತಿರುವ ಅನಾಮಿಕಳನ್ನು ಹೇಗಾದರೂ ಕೆಳಗೆ ಬೀಳಿಸಲೇಬೇಕು ಅಂದುಕೊಳ್ಳುತ್ತಾಳೆ. ಆಕೆ ನಡೆಯುವ ದಾರಿಯಲ್ಲಿ ಎಣ್ಣೆ ಹಾಕುತ್ತಾಳೆ. ಆಗಲೇ ಅವಳ ಮಗ ಆ ದಾರಿಯಲ್ಲಿ ಬರುತ್ತಾನೆ. ದಾರಿಯಲ್ಲಿರುವ ಎಣ್ಣೆ ನೋಡುತ್ತಾನೆ. ಅಮ್ಮ, ಅಮ್ಮ, ಏನಿಲ್ಲಿ ಎಣ್ಣೆ ಚೆಲ್ಲಿದ್ದೀರಾ? ಮನೆಯಲ್ಲಿ ಗರ್ಭವತಿಯಾದ ಮನುಷ್ಯಳಿದ್ದಾಳಲ್ಲ, ನೋಡ್ಕೊಂಡು ಕೆಲಸ ಮಾಡ್ಬೋದಲ್ಲ. ಆದ್ರೂ ಇಲ್ಲಿ ಎಣ್ಣೆ ಹೇಗೆ ಬಿದ್ದೀತು? ಆಕೆ ಏನು ತಿಳಿಯದ ಹಾಗೆ ಬಂದಳು. ಅರೆ, ನಾನು ಎಣ್ಣೆ ತಗೊಂಡು ಬರ್ತಾ ಇರ್ಬೇಕಾರೆ ಕೈ ಜಾರಿ ಹೋಯ್ತಪ್ಪ, ಕೆಳಗೆ ಬಿದ್ದು ಹೋಯ್ತು. ಈಗ್ಲೇ ಶುಭ್ರ ಮಾಡ್ಬೇಕು ಅಂದ್ಕೊಂಡೆ, ಇಷ್ಟರಲ್ಲಿ ನೀನು ಬಂದೆ. ಕ್ಲೀನ್ ಮಾಡ್ತೀನಿ ಬಿಡು. ಅದಕ್ಕೆ ಅವನು ಸರಿ ಎಂದು ಅನ್ನುತ್ತಾನೆ. ಆಕೆ ಅದನ್ನು ಕ್ಲೀನ್ ಮಾಡುತ್ತಾ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ. ಹಬ್ಬ, ಈ ಎಣ್ಣೆ ಎಲ್ಲ ವೃತ ಆಗೋಯ್ತು, ಫಲಿತ ಏನೂ ಇಲ್ಲ. ಮತ್ತೊಂದು ಪ್ಲಾನ್ ಆಗ್ಲೇಬೇಕು ಎಂದು ಅತ್ತೆ ಅಂದುಕೊಳ್ಳುತ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಆ ಮಾರನೇ ದಿನ ಆಕೆ ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ. ಅಮ್ಮ ಅನಾಮಿಕಾ, ಬಿಸಿನೀರು ಮಾಡ್ಲಿಕ್ಕೆ ಸೌದೆ ಆಗೋಗಿದೆ. ಈ ದಿನಕ್ಕೆ ನೀನು ಹೀಟರ್ ಇಟ್ಕೊಂಡು ನೀರ್ ಕಾಯಿಸಿಕೊಳ್ಳಮ್ಮ, ನಾನು ನೀರ್ ತಗೊಂಡು ಬರ್ತೀನಿ ಎಂದು ಹೇಳಿ ಅತ್ತೆ ಹೊರಗಡೆಗೆ ಹೋಗಿ ನೀರು ತೆಗೆದುಕೊಂಡು ಬಂದು ಅಲ್ಲಿಡುತ್ತಾಳೆ. ಸೊಸೆಗೆ ಹೀಟರ್ ಹಾಕು ಅನ್ನುತ್ತಾಳೆ. ಮೊದಲೇ ಆ ಬೋರ್ಡ್ಗೆ ಸ್ವಿಚ್ ಹಾಕಿದರೆ ಕರೆಂಟ್ ಶಾಕ್ ಕೊಡುವ ಹಾಗೆ ಮಾಡಿರುತ್ತಾಳೆ. ಸೊಸೆ ಸ್ವಿಚ್ ಹಾಕುವ ಸಮಯಕ್ಕೆ ಸರಿಯಾಗಿ ಕರೆಂಟ್ ಹೋಗುತ್ತದೆ. ಆ ವಿಷಯ ಅತ್ತೆಗೆ ತಿಳಿಯದು. ಇದೇನು, ಇವಳು ಕರೆಂಟ್ ಶಾಕ್ ಹೊಡಿಲಿಲ್ಲ ಎಂದುಕೊಂಡು ಆ ಸ್ವಿಚ್ ಅನ್ನು ಮುಟ್ಟುತ್ತಾಳೆ. ಆಗಲೇ ಕರೆಂಟ್ ಬಂದಿದ್ದರಿಂದ ಕರೆಂಟ್ ಶಾಕ್ ಹೊಡೆಯುತ್ತೆ ಅತ್ತೆಗೆ. ಅದನ್ನು ನೋಡಿದ ಅನಾಮಿಕಾ ಅತ್ತೆ ಹತ್ತಿರ ಗಾಬರಿಯಿಂದ ಬರುತ್ತಾಳೆ. ಇನ್ನು ಮೇನ್ ಸ್ವಿಚ್ ಆಫ್ ಮಾಡುತ್ತಾಳೆ. ಆಗ ಅತ್ತೆ ದೂರಕ್ಕೆ ಹೋಗಿ ಬೀಳುತ್ತಾಳೆ. ಅತ್ತೆ, ನಿಮಗೇನೂ ಆಗ್ಲಿಲ್ವಲ್ಲ? ನನ್ಗೇನೂ ಆಗಿಲ್ಲಮ್ಮ, ಸಮಯಕ್ಕೆ ಬಂದು ಕಾಪಾಡ್ದೆ ಅಬ್ಬಾ ಎಂದು ಅತ್ತೆ ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಇನ್ನು ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ. ಓ ದೇವ್ರೇ, ಈಗಾಗ್ಲೇ 2 ಸಲ ತಪ್ಪಿಸ್ಕೊಂಡಿದ್ದಾಳೆ. 3ನೇ ಸಲ ತಪ್ಪಿಸ್ಕೊಳ್ಳಿಕ್ಕೆ ಬಿಡೋದಿಲ್ಲ. ನಾಳೆ ಹಾಲಲ್ಲಿ ಕೇಸರಿ ಜೊತೆ ಗನ್ನೇರ್ ಪುಡಿ ಕೂಡ ಕಲ್ಸಿಕೊಡ್ತೀನಿ. ಆಗ ತಾಯಿ ಮಗು ಇಬ್ಬರು ಕೂಡ ಪುಟಕ್ಕಂತ ಮೇಲ್ ಹೋಗ್ತಾರೆ
ಎಂದು ಅತ್ತೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಆ ಮಾರನೇ ದಿನ ಅಂದುಕೊಂಡ ಹಾಗೆ ಗನ್ನೇರು ಬೀಜ ಪುಡಿ ಮಾಡಿ ಅದನ್ನು ಹಾಲಿನಲ್ಲಿ ಕಲಸಿ ಸೊಸೆ ಹತ್ತಿರ ತೆಗೆದುಕೊಂಡು ಬರುತ್ತಾಳೆ. ಅಮ್ಮ, ಹಾಲಲ್ಲಿ ಕೇಸರಿ ಹಾಕಿ ಕಲಸಿ ತಂದಿದ್ದೀನಿ, ಕುಡಿಯಮ್ಮ ಎಂದು ಏನು ತಿಳಿಯದ ಹಾಗೆ ಅನ್ನುತ್ತಾಳೆ. ಅದಕ್ಕೆ ಅನಾಮಿಕಾ ಸರಿ ಎಂದು ಹೇಳಿ ಕುಡಿಯಲಿಕ್ಕೆ ತೆಗೆದುಕೊಳ್ಳುತ್ತಿರುವಾಗ ಆಕೆ ಒಂದೇ ಸಲಕ್ಕೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗುತ್ತಾಳೆ. ಅದರಿಂದ ಹಾಲಿನ ಗ್ಲಾಸ್ ಕೆಳಗೆ ಬಿದ್ದು ಬಿಡುತ್ತದೆ. ಅತ್ತೆ ಗಾಬರಿ ಪಡುತ್ತಾ ಏನಾಯಿತೋ ಎಂದು ಡಾಕ್ಟರ್ ಅನ್ನು ಮನೆಗೆ ಕರೆಸುತ್ತಾಳೆ. ಡಾಕ್ಟರ್ ಅನಾಮಿಕಳನ್ನು ಪರೀಕ್ಷೆ ಮಾಡುತ್ತಾಳೆ. ಸ್ವಲ್ಪ ಬಲವಾದ ಆಹಾರ ಕೊಡಿ, ನಿಮ್ಮ ಹುಡುಗಿ ಬಹಳ ವೀಕ್ ಆಗಿದ್ದಾಳೆ, ಹೀಗಾದ್ರೆ ಹುಟ್ಟೋ ಮಗು ಕೂಡ ಬಹಳ ವೀಕ್ ಆಗುತ್ತೆ ಎಂದು ಆ ಡಾಕ್ಟರ್ ಹೇಳುತ್ತಾಳೆ. ಅದನ್ನೆಲ್ಲ ಕೇಳಿದ ಅತ್ತೆ ಸರಿ ಅನ್ನುತ್ತಾಳೆ. ಇನ್ನು ಆಕೆ ಮಾಡಿದ 3ನೇ ಪ್ರಯೋಗ ಕೂಡ ವಿಫಲವಾಗಿದ್ದರಿಂದ ಅತ್ತೆ ಬಹಳ ದುಃಖ ಪಡುತ್ತಾಳೆ. ಇನ್ನು ಲಾಭವಿಲ್ಲ ಎಂದುಕೊಂಡು ಇಬ್ಬರು ಮನುಷ್ಯರ ಹತ್ತಿರ ಅನಾಮಿಕಳನ್ನು ಸಾಯಿಸಿ ಎಂದು ಹೇಳುತ್ತಾಳೆ. ಅದಕ್ಕೆ ಅವರು ದುಡ್ಡು ಬಹಳವೇ ತೆಗೆದುಕೊಳ್ಳುತ್ತಾರೆ. ಇನ್ನು ಆ ದಿನ ರಾತ್ರಿ ಸಮಯದಲ್ಲಿ ಅತ್ತೆ ಸೊಸೆಯರು ಅವರವರ ರೂಮಿನಲ್ಲಿ ಮಲಗಿರುತ್ತಾರೆ. ಅನಾಮಿಕಳ ಗಂಡ ಬೇರೊಂದು ರೂಮಿನಲ್ಲಿ ಮಲಗಿರುತ್ತಾನೆ. ಇಷ್ಟರಲ್ಲಿ ಅತ್ತೆಯ ಹತ್ತಿರ ದುಡ್ಡು ತೆಗೆದುಕೊಂಡ ಆ ಇಬ್ಬರು ಕಳ್ಳರು ಮನೆಯೊಳಗೆ ಬರುತ್ತಾರೆ. ಇನ್ನು ಕರೆಂಟ್ ಹೋಯಿತು ಎಂದು ಫ್ಯಾನ್ ಇಲ್ಲ ಅಂದ ಅತ್ತೆ ಸೊಸೆ ರೂಮಿಗೆ ಹೋಗುತ್ತಾಳೆ. ಅತ್ತೆ, ನೀವು ಮಂಚದ ಮೇಲೆ ಮಲಗಿ, ನಾನು ಕೆಳಗೆ ಮಲಗ್ತೀನಿ. ಬೇಡಮ್ಮ, ನೀನು ಗರ್ಭವತಿ ಅಲ್ವಾ, ನೀನೇ ಮಂಚದ ಮೇಲೆ ಮಲಗು. ಪರವಾಗಿಲ್ಲ ಅತ್ತೆ, ನೀವು ಇಲ್ಲಿ ಮಲಗಿ ಎಂದು ಹೇಳಿ ಅವಳು ತನ್ನ ಗಂಡನ ರೂಮಿಗೆ ಹೋಗಿ ಮಲಗುತ್ತಾಳೆ. ಇನ್ನು ಆ ಇಬ್ಬರು ಕಳ್ಳರು ಅತ್ತೆ ಇರುವ ರೂಮಿಗೆ ಹೋಗುತ್ತಾರೆ. ಅವರು ಅವರ ಜೊತೆ ತಂದ ಕೋಲಿನಿಂದ ಅತ್ತೆಯನ್ನು ಹೊಡೆಯುತ್ತಾ ಇರುತ್ತಾರೆ. ಅತ್ತೆ ದೊಡ್ಡದಾಗಿ ಅರಚುತ್ತಾ ಇರುತ್ತಾಳೆ. ಕಾಪಾಡಿ ಕಾಪಾಡಿ ಎಂದು ಕೂಗುತ್ತಾ ಇರುತ್ತಾಳೆ. ಅವರಿಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅತ್ತೆ ಕೂಗಿನ ಹೊಡೆತಕ್ಕೆ ಅನಾಮಿಕಳ ಗಂಡ ಇಬ್ಬರು ಏಳುತ್ತಾರೆ. ಅಲ್ಲಿಗೆ ಓಡಿ ಬರುತ್ತಾರೆ. ಆದರೆ ಆಗಲೇ ಅಲ್ಲಿಗೆ ಬಂದ ಅವರಿಬ್ಬರು ಅವಳನ್ನು ಹೊಡೆದಿರುತ್ತಾರೆ. ರಕ್ತ ಧಾರೆಯಾಗಿ ಕಾರುತ್ತಾ ಇರುತ್ತದೆ. ಅಯ್ಯೋ, ಎಂತ ಕೆಲಸ ನಡೆದೋಯ್ತು, ರಕ್ತ ಬಹಳ ಹರಿದು ಹೋಗ್ತಿದೆ, ನೀವು ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಡು ಬನ್ನಿ ಎಂದು ಅನಾಮಿಕಾ ಗಂಡನ ಹತ್ತಿರ ಹೇಳುತ್ತಾಳೆ. ಅವನು ಸರಿ ಎಂದು ಹೇಳಿ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಬರುತ್ತಾನೆ. ಸೊಸೆ ಅತ್ತೆಯ ಸೇವೆ ಮಾಡುತ್ತಾಳೆ. ಯಾರೋ ಬೇಕೆಂತನೇ ದುಡ್ಡಿಗಾಗಿ ಇದೆಲ್ಲ ಮಾಡಿದರೆ, ಇಂಥದ್ದು ಬರ್ತಲೇ ಇರುತ್ತೆ, ನೀವು ಅದನ್ನೆಲ್ಲ ಹಚ್ಕೋಬೇಡಿ, ಧೈರ್ಯವಾಗಿರಿ ಅತ್ತೆ ಎಂದು ಅನಾಮಿಕಾ ಆಕೆಗೆ ಚಿಕಿತ್ಸೆ ಮಾಡುತ್ತಾಳೆ. ಆ ನಂತರ ಅವರಿಬ್ಬರು ಪಕ್ಕಕ್ಕೆ ಹೊರಟು ಹೋಗುತ್ತಾರೆ. ಇನ್ನು ಆಗ ಅತ್ತೆ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ, ನನ್ನ ಕಾಲು ಕೈ ತಲೆ ಎಲ್ಲ ಮುರಿದು ಹಾಕಿದ್ದಾರೆ, ನನಗೆ ಬಹಳ ನೋವಾಗ್ತಾ ಇದೆ. ಪಾಪ ಅನಾಮಿಕಳಿಗೆ ಹೊಡೆದು ಬಿಟ್ಟಿದ್ರೆ ತಾಯಿ ಮಗು ಇಬ್ಬರು ಬಹಳ ತೊಂದರೆ ಅನುಭವಿಸ್ತಾ ಇದ್ರು. ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ, ಅನಾಮಿಕಳ ಮೇಲೆ ಎಷ್ಟೋ ಕಠಿಣವಾಗಿ ನಡ್ಕೊಂಡೆ. ಇನ್ನು ನಾನು ಅವೆಲ್ಲವನ್ನು ಪಕ್ಕಕ್ಕೆ ಇಡ್ತೀನಿ. ನನ್ನ ಸೊಸೆಯ ಕಣ್ಣಲ್ಲಿ ನೀರು ನೋಡಿ ನನ್ನ ಮನಸ್ಸು ದ್ರವಿಸಿ ಹೋಯಿತು ಎಂದು ಅತ್ತೆಯ ಮನಸ್ಸು ಬದಲಾಯಿಸುತ್ತಾಳೆ. ಆ ಮಾರನೇ ದಿನವೇ ವೈದ್ಯರನ್ನು ಕರೆಸಿ ಆಕೆಗೆ ಪೂರ್ತಿ ಚಿಕಿತ್ಸೆ ಕೊಡಿಸುತ್ತಾರೆ. ಕಾಲಿಗೆ ಬಿದ್ದ ತೀವ್ರವಾದ ಗಾಯಗಳಿಂದ ಆಕೆ ಕೆಲವು ದಿನ ನಡೆಯಬಾರದು ಎಂದು ಡಾಕ್ಟರ್ ಅನ್ನುತ್ತಾಳೆ. ಅದಕ್ಕೆ ಅನಾಮಿಕಾ ಸರಿ ಎಂದು ಹೇಳುತ್ತಾಳೆ. ತುಂಬು ಗರ್ಭಿಣಿಯಾಗಿದ್ದರೂ ಕೂಡ ಅನಾಮಿಕಾ ಅತ್ತೆಗೆ ಸೇವೆ ಮಾಡುತ್ತಲೇ ಇದ್ದಳು. ಇದನ್ನೆಲ್ಲ ನೋಡಿದ ಅತ್ತೆ ಬಹಳ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ತನ್ನ ಮನಸ್ಸಿನಲ್ಲಿ ಎಷ್ಟೋ ದುಃಖ ಪಡುತ್ತಾಳೆ. ಇಂತಹ ಒಳ್ಳೆ ಸೊಸೆನ ನಾನು ಸಾಯಿಸಬೇಕು ಅಂದ್ಕೊಂಡೆ, ನನಗೆ ಬಹಳ ನೋವಾಗ್ತಾ ಇದೆ ಎಂದು ಅಳುತ್ತಿರುತ್ತಾಳೆ. ಅದನ್ನೆಲ್ಲ ನೋಡಿದ ಅನಾಮಿಕಾ ಅವಳಿಗೆ ಬಹಳ ಧೈರ್ಯ ಹೇಳುತ್ತಾಳೆ. ಇನ್ನು ಮಂಚ ಹಿಡಿದ ಅತ್ತೆಯನ್ನು ಅನಾಮಿಕಾ ಕಣ್ಣಿನ ರೆಪ್ಪೆಯ ಹಾಗೆ ನೋಡಿಕೊಳ್ಳುತ್ತಾಳೆ. ಅನಾಮಿಕಳ ಒಳ್ಳೆಯತನವನ್ನು ನೋಡಿ ಅತ್ತೆ ಪೂರ್ತಿಯಾಗಿ ಬದಲಾಗುತ್ತಾಳೆ. ಇನ್ನು ಆಕೆ ಸೊಸೆಯನ್ನು ಸಾಯಿಸುವ ಪ್ರಯತ್ನ ಮಾಡದೆ ಸೊಸೆಗೆ ಸಹಾಯ ಮಾಡುತ್ತಾ ತನ್ನ ಜೀವನವನ್ನು ಸಂತೋಷವಾಗಿ ಕಳೆಯುತ್ತಾಳೆ. ಇನ್ನು ತಿಂಗಳುಗಳು ಕಳೆಯುತ್ತದೆ. ಅನಾಮಿಕಾ ಒಬ್ಬ ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಅದನ್ನು ನೋಡಿದ ಗಂಡ ಅವನ ತಾಯಿ ಎಷ್ಟೋ ಸಂತೋಷ ಪಡುತ್ತಾರೆ. ಇನ್ನು ಅತ್ತೆ ನಡೆದ ವಿಷಯವೆಲ್ಲ ಮರೆತು ಹೋಗಿ ಅನಾಮಿಕಳ ಹತ್ತಿರ ಸಂತೋಷವಾಗಿರುತ್ತಾಳೆ. ಸಂಗಾರೆಡ್ಡಿಪಾಳ್ಯ ಊರಿನಲ್ಲಿ ಶಾರದಾ ಎನ್ನುವ ಒಬ್ಬ ಮಹಿಳೆ ಇದ್ದಳು. ಆಕೆ ಸಹಜ ಸಿದ್ಧವಾದ ಎಣ್ಣೆಯನ್ನು ತಯಾರು ಮಾಡಿ ಊರಿನಲ್ಲಿ ಮಾರುತ್ತಿದ್ದಳು. ಆಕೆಯ ಹತ್ತಿರ ಕೊಬ್ಬರಿ ಎಣ್ಣೆ, ತರತರಹವಾದ ಅಡುಗೆ ಎಣ್ಣೆಗಳು ಸಿಗುತ್ತಿತ್ತು. ಆದರೆ ಆಕೆ ತನ್ನ ವ್ಯಾಪಾರದಲ್ಲಿ ಬಹಳ ಒಳ್ಳೆಯ ಲಾಭ ಹೊಂದುತ್ತಿರುತ್ತಾಳೆ. ಅವಳ ಸೊಸೆ ಅನಾಮಿಕಾ ತನ್ನ ಅತ್ತೆ ಮಾಡುವ ಎಣ್ಣೆಯನ್ನು ಮಾತ್ರವೇ ಅಡುಗೆಗೆ ಉಪಯೋಗಿಸುತ್ತಿದ್ದಳು. ಹಾಗೆ ಸಹಜವಾಗಿ ಸಿಗುವ ಎಣ್ಣೆ ಆಗಿದ್ದರಿಂದ ಬಹಳ ಜನ ಅದನ್ನು ತೆಗೆದುಕೊಂಡು ಹೋಗುತ್ತಿರುತ್ತಾರೆ. ಸ್ವಲ್ಪ ದುಡ್ಡು ಹೆಚ್ಚಾದರೂ ಸರಿ, ಅದನ್ನೇ ಕೊಂಡುಕೊಳ್ಳುತ್ತಾರೆ. ಹಾಗೆ ಅವರ ವ್ಯಾಪಾರ ಸಾಗುತ್ತಾ ಇರುತ್ತದೆ. ಒಂದು ದಿನ ಅತ್ತೆ ವ್ಯಾಪಾರ ಮಾಡುತ್ತಿರುವಾಗ
ಒಬ್ಬಾಕೆ ಅಲ್ಲಿಗೆ ಬರುತ್ತಾಳೆ. ಆಕೆಯ ಹೆಸರು ಸರೋಜಾ. ಸರೋಜಾ ಅತ್ತೆಯ ಹತ್ತಿರ ಹೀಗನ್ನುತ್ತಾಳೆ. ಏನ್ ಶಾರದಾ, ವ್ಯಾಪಾರ ಬಹಳ ಚೆನ್ನಾಗಿ ಸಾಗಿ ಹೋಗ್ತಾ ಇರೋ ಹಾಗಿದೆ. ಕಾಲ್ಬೆರಕೆ ಇಲ್ಲದೆ ವ್ಯಾಪಾರ ಮಾಡ್ತಿದೀಯಂತೆ, ನಿಜವೇನಾ ಬರೀ ಮಾತುಗಳ? ಅಯ್ಯೋ, ಸುಳ್ಳು ಹೇಳುವ ಅಗತ್ಯ ನನಗೇನು ಇಲ್ಲ ಅತ್ತಿಗೆ. ದೇವರ ದಯದಿಂದ ನನ್ನ ವ್ಯಾಪಾರ ಚೆನ್ನಾಗೇ ಇದೆ. ನಾನು ಯಾವ ರೀತಿಯ ಕಲಬೆರಕೆನೂ ಮಾಡ್ತಾ ಇಲ್ಲ. ಸರಿ ಬಿಡು ಅತ್ತಿಗೆ, ಅಂದ್ರೆ ಬಹಳ ಒಳ್ಳೇದು ಎಂದು ಹೇಳಿ ಸರೋಜಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆಗಲೇ ಅತ್ತೆ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ. ಏನಕ್ಕೆ ಬಂದ್ಲೋ ಏನಕ್ಕೆ ಹೋದ್ಲೋ ನನಗೆ ನಿಜಕ್ಕೂ ಅರ್ಥವಾಗ್ತಿಲ್ಲ ಎಂದುಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಸೊಸೆ ಅನಾಮಿಕಾ ಬರುತ್ತಾಳೆ. ಅತ್ತೆ, ಅಡುಗೆ ಎಣ್ಣೆ ಎಲ್ಲ ಆಗ ಹೋಗಿದೆ, ಸ್ವಲ್ಪ ಎಣ್ಣೆ ಕೊಡಿ. ಅಡಿಗೆ ಎಣ್ಣೆನಾ? ನಾನು ಅಡಿಗೆ ಮನೆಯಲ್ಲಿ ಚಿಕ್ಕ ಕ್ಯಾನ್ ನಲ್ಲಿ ಇಟ್ಟಿದ್ದೀನಿ ನೋಡು. ಏನತ್ತೆ, ಈ ಮಧ್ಯದಲ್ಲಿ ಎಣ್ಣೆ ಮೊದಲೇ ತೆಗೆದಿಡ್ತಾ ಇದ್ದೀರಾ? ಮತ್ತೆ ನಮಗಿರುವ ಡಿಮ್ಯಾಂಡ್ ಆಗಿದೆ, ನಮ್ಮ ಮನೇಲಿ ಕೂಡ ಇರ್ತಾ ಇಲ್ಲ, ಅದಕ್ಕೆ ಮೊದಲೇ ತೆಗೆದಿಡ್ತಾ ಇದ್ದೀನಿ ಎಂದು ಅತ್ತೆ ಹೇಳುತ್ತಾಳೆ. ಅದಕ್ಕೆ ಸೊಸೆ ಸರಿ ಎನ್ನುತ್ತಾಳೆ. ಅಡಿಗೆ ಮನೆಗೆ ಹೋಗಿ ಅತ್ತೆ ಇಟ್ಟ ಎಣ್ಣೆಯ ಜೊತೆ ಅಡಿಗೆ ತಯಾರು ಮಾಡುತ್ತಾಳೆ. ಇನ್ನು ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಎಣ್ಣೆ ಮತ್ತೆ ಆಗಿ ಹೋಗಿದ್ದರಿಂದ ಅನಾಮಿಕಾ ಅತ್ತೆಯ ಹತ್ತಿರ ಎಣ್ಣೆ ತೆಗೆದುಕೊಂಡು ಬರಬೇಕು ಎಂದು ಪಾತ್ರೆ ತೆಗೆದುಕೊಂಡು ಹೋಗುತ್ತಾಳೆ. ಅತ್ತೆ ಏನೋ ಮರೆಯಲ್ಲಿ ಎಣ್ಣೆಯಲ್ಲಿ ಕಲಬೆರಕೆ ಮಾಡುತ್ತಿರುತ್ತಾಳೆ. ಇದನ್ನು ನೋಡಿದ ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ. ಅಯ್ಯೋ ದೇವ್ರೇ, ನಮ್ಮ ಅತ್ತೆ ಕಲಬೆರಕೆ ಮಾಡ್ತಾ ಇದ್ದಾರಾ? ಇಷ್ಟು ದಿನ ನಾನು ಹೀಗೆ ಅಂದ್ಕೊಳ್ತಾ ಇರ್ಲಿಲ್ಲ. ನಮ್ಮತ್ತೆ ಬಹಳ ಒಳ್ಳೆಯವರು ಅಂದ್ಕೊಂಡಿದ್ದೆ, ಆದ್ರೆ ಅತ್ತೆ ಕಲಬೆರಕೆ ಮಾಡಿದ ಎಣ್ಣೆ ಮಾರ್ತಾ ಇದ್ದಾರಾ? ಅದಕ್ಕೆ ಸ್ವಲ್ಪ ದಿನದಿಂದ ಆಕೆ ಹಾಗೆ ಅಡುಗೆ ಎಣ್ಣೆ, ತಲೆಗೆ ಹಾಕುವ ಎಣ್ಣೆಗಳು ಎಲ್ಲ ಮೊದಲೇ ತೆಗೆದು ಪಕ್ಕದಲ್ಲಿ ಇಡ್ತಾ ಇದ್ದಾಳೆ. ನಮ್ಮತ್ತೆಗೆ ಬುದ್ಧಿ ಹೇಳಬೇಕು. ನಿಜಕ್ಕೂ ಇಂತಹ ಅತ್ಯಾಸೆ ಏನಕ್ಕೆ ಬಂದಿದೆ ಇವಳಿಗೆ ಎಂದು ಅನಾಮಿಕಾ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಇನ್ನು ಆ ದಿನ ರಾತ್ರಿ ಸಮಯದಲ್ಲಿ ಅತ್ತೆಗೆ ತಿಳಿಯದಂತೆ ಸೊಸೆ ನಿದ್ದೆಯಿಂದೇಳುತ್ತಾಳೆ. ಬೆರಕೆ ಮಾಡಿದ ಎಣ್ಣೆಯನ್ನು ಅಡಿಗೆ ಮನೆಗೆ ತಂದು ಇಡುತ್ತಾಳೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಅದೇ ಎಣ್ಣೆಯಲ್ಲಿ ಅಡುಗೆ ಮಾಡುತ್ತಾಳೆ. ಮಧ್ಯಾಹ್ನ ಸಮಯ ಆಗಿದ್ದರಿಂದ ಅತ್ತೆ ಮನೆಗೆ ಬರುತ್ತಾಳೆ. ಅಮ್ಮ ಅನಾಮಿಕಾ, ಬಹಳ ಹಸಿವಾಗ್ತಾ ಇದೆ, ಊಟ ಬಡ್ಸಮ್ಮ ಎಂದು ಸೊಸೆಯನ್ನು ಕರೆಯುತ್ತಾಳೆ. ಅನಾಮಿಕಾ ಸರಿ ಎಂದು ಹೇಳಿ ಆಕೆಗೆ ಊಟ ಹಾಕುತ್ತಾಳೆ. ಅದನ್ನು ತಿಂದ ನಂತರ ಅನಾಮಿಕಳ ಹತ್ತಿರ ಆಕೆ ಹೀಗನ್ನುತ್ತಾಳೆ. ಏನ್ ಅನಾಮಿಕಾ, ಈ ದಿನ ಊಟ ಬಹಳ ವಿಚಿತ್ರವಾಗಿದೆ, ಏನೋ ಒಂಥರ ಇದೆ, ನಿಜಕ್ಕೂ ರುಚಿಯಾಗಿಯೇ ಇಲ್ಲ. ಹೌದಾ ಅತ್ತೆ, ನಾನು ಇನ್ನೂ ಊಟ ಮಾಡಿಲ್ಲ. ನಿಮ್ಗೆ ಯಾಕೆ ಹಾಗೆ ಅನ್ನಿಸ್ತೋ ನನಗೆ ನಿಜಕ್ಕೂ ಗೊತ್ತಿಲ್ಲ. ಇನ್ನು ಅತ್ತೆ ಸರಿ ಎಂದು ಹೇಳಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುತ್ತಾಳೆ. ಇಷ್ಟರಲ್ಲಿ ಆಕೆಯ ಹೊಟ್ಟೆ ಗುಡಗುಡ ಎಂದು ಶಬ್ದ ಮಾಡುತ್ತಾ ಇದ್ದಿತು. ಹಬ್ಬ, ಹೊಟ್ಟೆಲಿ ಏನೋ ಒಂಥರ ಗುಡುಗುಡ ಅಂತ ಇದೆ ಎಂದು ವಾಶ್ರೂಮ್ಗೆ ಹೋಗುತ್ತಾಳೆ. ಹಾಗೆ ಒಂದಲ್ಲ ಎರಡಲ್ಲ 4-5 ಸಲ ತಿರುಗುತ್ತಲೇ ಇರುತ್ತಾಳೆ. ಆಕೆ ಬಹಳ ಸುಸ್ತಾಗಿ ಹೋಗುತ್ತಾಳೆ. ಅರೆ ಅನಾಮಿಕಾ, ನನಗ್ ಬಹಳ ಸುಸ್ತಾಗ್ತಾ ಇದೆಯೇ, ಏನು ಅಡುಗೆ ಆಗಿದೆ, ಆ ವಾಸನೆ ಏನೋ ಚೆನ್ನಾಗಿಲ್ಲ, ನನಗೆ ಅದರಿಂದಲೇ ಮೋಷನ್ ಶುರುವಾಗಿದೆ ಎಂದು ಅತ್ತೆ ಅನ್ನುತ್ತಿರುವಾಗ ಇಷ್ಟರಲ್ಲಿ ಒಬ್ಬ ಡೆಲಿವರಿ ಬಾಯ್ ಅಲ್ಲಿಗೆ ಬರುತ್ತಾನೆ. ಮೇಡಮ್, ಫುಡ್ ಆರ್ಡರ್ ಮಾಡಿದ್ದ ಲೊಕೇಶನ್ ಇದೆ ಅಲ್ವಾ? ಹೌದು ರೀ, ನಾನೇ ಆರ್ಡರ್ ಮಾಡಿದ್ದೆ, ನನಗೆ ಕೊಡಿ ಎಂದು ಹೇಳಿ ಅನಾಮಿಕಾ ಆರ್ಡರ್ ತೆಗೆದುಕೊಳ್ಳುತ್ತಾಳೆ. ಅವರು ಅದನ್ನು ಅನಾಮಿಕಳ ಕೈಗೆ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಇದನ್ನೆಲ್ಲ ಅತ್ತೆ ಆಶ್ಚರ್ಯದಿಂದ ನೋಡುತ್ತಿರುತ್ತಾಳೆ. ಅನಾಮಿಕಾ ಆರ್ಡರ್ ಮಾಡಿದ ಊಟವನ್ನೇ ತಿನ್ನುತ್ತಿರುತ್ತಾಳೆ. ಅರೇ ಅನಾಮಿಕಾ, ಏನೇನೇನು ಉದ್ದೇಶ ನನಗೇನು ಅರ್ಥವಾಗ್ತಿಲ್ಲ. ಮನೇಲಿ ಅಡಿಗೆ ಮಾಡಿದ್ಯಾ, ಮತ್ತೆ ಆರ್ಡರ್ ಏನಕ್ಕೆ ಕೊಟ್ಟೆ? ಅಂದ್ರೆ ನನಗೆ ಬೇಕಂತಲೇ ಅಂತ ಊಟ ಕೊಟ್ಯಾ, ಇಲ್ಲ ಈಗ ನನ್ನ ಪರಿಸ್ಥಿತಿ ನೋಡಿ ಆರ್ಡರ್ ಮಾಡ್ಕೊಂಡ್ಯಾ? ಹೌದತ್ತೆ, ಮಾಡ್ಕೊಂಡಿದ್ದೀನಿ. ಆದ್ರೆ ಏನು? ಅದೇ ಏನಕ್ಕೆ ಅಂತ ಕೇಳ್ತಿದ್ದೀನಿ. ಏನಕ್ಕೆ ಅಂತೀರಾ? ಇಷ್ಟಕ್ಕೂ ನಿಮ್ಮನ್ನ ನಾನು ತುಂಬಾ ಒಳ್ಳೆಯವರು ಅಂದ್ಕೊಂಡಿದ್ದೆ. ನಿಮಗೆ ಕೂಡ ಅತ್ಯಾಸೆ ಹೆಚ್ಚಾಗಿ ಹೋಗಿದೆ, ಅದಕ್ಕೆ ಕಲಬೆರಕೆ ಎಣ್ಣೆ ಮಾರ್ತಾ ಇದ್ದೀರಾ. ಬೆರಕೆ ನೀವು ಮಾಡ್ತಾ ಇದ್ದಿದ್ದನ್ನ ನಾನು ಖಂಡಿತ ಎಲ್ಲವನ್ನೂ ನೋಡಿದೆ. ಅದಕ್ಕೆ ಬೆರಕೆ ಎಣ್ಣೆ ತಂದು ಅಡಿಗೆ ಮಾಡಿದೆ ಅತ್ತೆ. ಕಲಬೆರಕೆ ಮಾಡಿದ ಅಡುಗೆ ತಿಂದಿದ್ರಿಂದ ನಿಮ್ಮ ಪರಿಸ್ಥಿತಿ ಹೀಗಿದೆ. ನಿಮಗೆ ಅರ್ಥವಾಗುತ್ತೆ ಅಲ್ವಾ? ಹಾಗೆ ಹೊರಗಿನವರ ಪರಿಸ್ಥಿತಿ ಹೇಗಿರುತ್ತೆ ನೀವೇ ಆಲೋಚಿಸ್ತೀರಾ? ಆದ್ರೆ ಕೆಲವರಿಗೆ ಕೂಡ ಇದೇ ಎಣ್ಣೆ ಉಪಯೋಗಿಸಿದ್ದೇನೆಂದಲೇ ಹೀಗೆ ನಡೆಯುತ್ತಿದೆ ಅಂತ ಖಂಡಿತ ಅರ್ಥವಾಗುತ್ತಿಲ್ಲ. ನಿಜಕ್ಕೂ ನಿಮಗೆ ಏನಾಗಿದೆ? ಒಂದು ಕಾಲದಲ್ಲಿ ಒಳ್ಳೆ ಹೆಸರಿದ್ದು ಈಗ ಆ ಹೆಸರನ್ನ ನಾಶ ಮಾಡ್ಕೋತಾ ಇದ್ದೀರಾ ಏನು? ಅಮ್ಮ ಅನಾಮಿಕಾ, ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ. ನಿನ್ನ ಮಾವನ ವಿಷಯ ನಿನಗ್ ಗೊತ್ತಲ್ಲ, ಕುಡಿದು ಬಂದು ದುಡ್ಡು ಕೊಡು ಅಂತ ನನ್ನ ಪ್ರಾಣ ತೆಗಿತಾನೆ. ಏನು ಮಾಡಲು ಅರ್ಥವಾಗದೆ ಹೀಗೆ ಮಾಡ್ತಾ ಇದ್ದೀನಿ. ದುಡ್ಡೆಲ್ಲವನ್ನು ಅವನಿಗೆ ಸುರಿತಾ ಇದ್ದೀನಿ.
ಅಯ್ಯೋ ಅತ್ತೆ, ನೀವು ನನಗೆ ಆ ವಿಷಯ ಹೇಳ್ಬಹುದಿತ್ತಲ್ಲ. ಮಾವಯ್ಯನ ವಿಷಯ ನೋಡ್ಕೋತಾ ಇದ್ದೆ. ನೀವು ದುಡ್ಡು ಸಂಪಾದಿಸುವುದಕ್ಕೋಸ್ಕರ ಜನರನ್ನ ಸಾಯಿಸ್ತೀರಾ? ಇದೆಲ್ಲಿಯ ನ್ಯಾಯ? ನೋಡಿ ಅತ್ತೆ, ಮನುಷ್ಯನಿಗೆ ಒಂದೇ ಒಂದು ಮಾತು ಇರಬೇಕು ಅನ್ನುತ್ತಾರೆ ದೊಡ್ಡವರು. ಮನುಷ್ಯನ ಹಾಗಿರದೆ ಪಶುಗಳ ಹಾಗೆ ಪ್ರವರ್ತಿಸಿದರೆ ನೀವು ಬೇರೆ ಹೊಸ ಮಾರ್ಗದಲ್ಲಿ ಹೋದರೆ ತಪ್ಪೇನೂ ಇಲ್ಲ. ನೀವು ನಿಮ್ಮ ಗಂಡನನ್ನು ಹೊಡೆಯುತ್ತಿದ್ದಾರೆ, ಅದು ತಪ್ಪು ಅಂತ ನೀವು ಅಂದ್ಕೋತೀರ ನೀನು. ಆದ್ರೆ ನೀವು ಎದುರು ಬಿದ್ರೆ ಅವರೆಲ್ಲ ಬದಲಾಗ್ತಾರೆ ಅತ್ತೆ. ಕುಡಿಯುವುದು ಬಿಡ್ತಾರೆ. ನೀವು ಎದುರು ತಿರುಗದೆ ಇದ್ದರೆ ಬೇರೆ ಎಲ್ಲವನ್ನು ಬಿಟ್ಟು ನೀವು ಹೀಗೆ ಅವರ ಕೈನಲ್ಲಿ ಹಿಂಸೆ ಪಡ್ತಾನೆ ಇರ್ತೀರಾ. ಈ ವಿಷಯ ನನ್ನ ಗಂಡಂಗೆ ತಿಳಿದ್ರೆ ಅವನು ಎಷ್ಟು ದುಃಖ ಪಡ್ತಾನೆ ಆಲೋಚಿಸಿದ್ದೀರಾ? ಎಂದು ಅನಾಮಿಕಾ ಅತ್ತೆಯ ಕೈಗೆ ಒಂದು ಕೋಲು ಕೊಡುತ್ತಾಳೆ. ನಂತರ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಆ ದಿನ ರಾತ್ರಿ ಸಮಯದಲ್ಲಿ ಶಾರದಳ ಗಂಡ ಯಾವತ್ತಿನ ಹಾಗೆಯೇ ಕುಡಿದು ಬರುತ್ತಾನೆ. ಏನೇ ಮಂಚದುದ್ದ ಮಲಗಿದ್ಯಾ? ದುಡ್ಡೆಲ್ಲಿದೆ? ಈ ಮಧ್ಯ ನೀನು ತುಂಬಾ ಸಂಪಾದಿಸ್ತಾ ಇದೀಯಂತೆ. ನಾನು ಹೇಳಿದ ಕಲಬೆರಕೆ ವ್ಯಾಪಾರ ಚೆನ್ನಾಗಿದೆ ಅಂದ ಹಾಗಾಯ್ತು. ದುಡ್ಡು ಕೊಡೆ, ನಿದ್ದೆ ಮಾಡ್ತಿದ್ಯಾ ಎಂದು ಗಟ್ಟಿಯಾಗಿ ಅತ್ತೆಯನ್ನ ಕಾಲಿನಿಂದ ಒದೆಯುತ್ತಾನೆ. ಅತ್ತೆ ನಿದ್ದೆಯಿಂದ ಹೇಳುತ್ತಾಳೆ. ಏಯ್, ನಿನ್ನನ್ನ ಬಿಟ್ಟು ಬಿಡೋದಿಲ್ವೋ ಎಂದು ಅತ್ತೆ ಕೋಲು ತೆಗೆದುಕೊಂಡು ಬಂದು ಗಂಡನನ್ನು ಹೊಡೆಯುತ್ತಾ ಇರುತ್ತಾಳೆ. ಇಷ್ಟು ದಿನದವರೆಗೂ ನಿನ್ನನ್ನ ಸಹಿಸ್ತಾ ಬಂದೆ. ನೀನು ಕುಡಿತಕ್ಕೆ ದಾಸ ಎಂದು ತಿಳಿದು ನಿನ್ನನ್ನ ಮನೆಗೆ ಕೂಡ ಸರಿಯಾಗಿ ಬರಲು ಬಿಡ್ತಾ ಇರ್ಲಿಲ್ಲ. ಮಗನಿಗೆ ತಿಳಿದ್ರೆ ಬಹಳ ಬಾಧೆ ಪಡ್ತಾನೆ ಅಂತ ನಿನ್ನನ್ನ ಬಿಸ್ನೆಸ್ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾನೆ ಅಂತ ಮನೆಯಾಗಿ ಸರಿಯಾಗಿ ಬರಲ್ಲ ಅಂತ ನಾನು ಹೇಳ್ತಾ ನಿಜವನ್ನ ಮುಚ್ಚಿಡ್ತಾ ಬಂದೆ. ಇನ್ನು ನನ್ನಿಂದಾಗಲ್ಲ. ಇಷ್ಟು ದಿನವೂ ನಾನು ಕಷ್ಟಪಟ್ಟು ತಂದ ಹೆಸರನ್ನೆಲ್ಲ ನೀನು ನಾಶ ಮಾಡುವ ಹಾಗಿದ್ದೀಯಾ. ನಿನ್ನಿಂದ ಅಮಾಯಕರ ಜನರನ್ನು ಮೋಸ ಮಾಡಬೇಕಾಗಿ ಬಂತು ಎಂದು ಅವನನ್ನು ಹೊಡೆಯುತ್ತಲೇ ಇರುತ್ತಾಳೆ. ಅವನು ಭಯಪಡುತ್ತಾನೆ. ಅರೆ ಶಾರದಾ, ನಿನ್ ಕಾಲ್ ಹಿಡಿತೀನಿ, ನನ್ನನ್ನು ಹೊಡಿಬೇಡ್ವೆ. ಇನ್ನು ಯಾವತ್ತಿಗೂ ಹಾಗೆ ಮಾಡೋದಿಲ್ಲ. ನನ್ನನ್ನ ಬಿಟ್ಬಿಡು ಪ್ಲೀಸ್, ನನ್ನನ್ನ ಬಿಟ್ಟು ಬಿಡೆ ಎಂದು ಬೇಡಿಕೊಳ್ಳುತ್ತಾನೆ. ಅದಕ್ಕೆ ಆಕೆ ಸರಿ ಎಂದು ಹೇಳಿ ಅವನ ಹತ್ತಿರ ಹೀಗನ್ನುತ್ತಾಳೆ. ಇನ್ ಯಾವತ್ತಾದ್ರೂ ಕುಡಿದು ಮನೆಗೆ ಬಂದಿಯೋ ನಿನ್ನ ಫೋಟೋಗೆ ಹಾರ ಹಾಕ್ತೀನಿ, ಜಾಗ್ರತೆ. ನಾಳೆಯಿಂದ ನನ್ನ ಜೊತೆ ಕೆಲಸ ಮಾಡು. ನಿನ್ನ ಕಲಬೆರಕೆ ಎಣ್ಣೆ, ತುಪ್ಪ ಎಲ್ಲವನ್ನು ತಗೊಂಡು ಹೋಗಿ ಹೊರಗೆ ಬಿಸಾಕು. ನಾಳೆ ನನ್ನ ಜೊತೆ ಶಾಪಲ್ಲಿ ಕೆಲಸ ಮಾಡು ಎಂದು ವಾರ್ನಿಂಗ್ ಕೊಟ್ಟಿದ್ದಕ್ಕೆ ಅವನು ಸರಿ ಬರುತ್ತೀನಿ ಅನ್ನುತ್ತಾನೆ. ಇನ್ನು ಶಾರದಳ ಏಟಿಗೆ ಗಂಡ ಗಡಗಡ ನಡುಗುತ್ತಾ ಇರುತ್ತಾನೆ. ಆ ಮಾರನೇ ದಿನ ಆಗುತ್ತದೆ. ಆಕೆ ಬೆರಕೆ ಮಾಡಿದ ಎಲ್ಲ ಎಣ್ಣೆ ತುಪ್ಪಗಳನ್ನು ಮೊರದಲ್ಲಿಟ್ಟು ಅವನಿಗೆ ಕೊಡುತ್ತಾಳೆ. ಅವನು ತೆಗೆದುಕೊಂಡು ಹೋಗಿ ಹೊರಗೆ ಬಿಸಾಕುತ್ತಾನೆ. ಅದಲ್ಲದೆ ಅವನು ಶಾಪ್ನಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುತ್ತಿರುತ್ತಾನೆ. ಇನ್ನು ಅಲ್ಲಿಗೆ ಬಂದು ಹೋಗುವವರೆಲ್ಲರೂ ಆಕೆಯ ಗಂಡನನ್ನು ನೋಡಿ ಶಾಕ್ ಆಗುತ್ತಾರೆ. ಏನಮ್ಮ ಶಾರದಾ, ನಿನ್ ಗಂಡ ಯಾವಾಗ್ಲೂ ಮನೆ ಹತ್ರನೇ ಇರೋದಿಲ್ಲ. ಈಗ ನೋಡು, ಶಾಪ್ ಅಲ್ಲಿ ನಿನ್ ಜೊತೆಯೇ ಕುಳಿತಿದ್ದಾನೆ. ಅಲ್ದೆ ಏನೋ ಹೋಗಿ ಎಲ್ಲ ಬಿಸಾಕಿ ಬರ್ತಾ ಇದ್ದಾನೆ. ಅದೇನದು? ಅದು ಎಣ್ಣೆ ತುಪ್ಪ ವಾಸನೆ ಬರ್ತಾ ಇದೆ ಅಂತ ಹೋಗಿ ಬಿಸಾಕ್ತಾ ಇದ್ದಾನೆ. ಇನ್ ಮೇಲಿಂದ ನಾನಲ್ಲ ರೀ, ನನ್ ಗಂಡನೇ ಇರ್ತಾನೆ ಶಾಪಲ್ಲಿ ಎಂದು ಅನ್ನುತ್ತಾಳೆ. ಅವನು ಸರಿ ಎಂದು ಹೇಳಿ ತನಗೆ ಬೇಕಾದ ಪದಾರ್ಥಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಆಗಲೇ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ. ಅವಳ ಅತ್ತೆಯನ್ನು ನೋಡುತ್ತಾಳೆ. ಅತ್ತೆ, ಈ ಕೆಲ್ಸ ನೀವು ಯಾವಾಗ್ಲೂ ಮಾಡ್ಬೇಕಿತ್ತು. ಬಹಳ ಸಮಯ ವೃಥಾ ಮಾಡಿದ್ರಿ. ಏನಾದ್ರಾಗ್ಲಿ, ನನಗೆ ಬಹಳ ಸಂತೋಷವಾಗಿದೆ ಅತ್ತೆ. ನನಗ್ ಕೂಡ ತುಂಬಾ ಸಂತೋಷವಾಗಿದೆ ಎಂದು ಅತ್ತೆ ಹೇಳುತ್ತಾಳೆ. ಇನ್ನು ಆ ದಿನದಿಂದ ಗಂಡ ಕುಡಿಯುವುದನ್ನು ನಿಲ್ಲಿಸಿ ಆ ಶಾಪ್ ಅನ್ನು ನೋಡಿಕೊಳ್ಳುತ್ತಾ ಇರುತ್ತಾನೆ. ಇನ್ನು ಅನಾಮಿಕಾ ಅತ್ತೆ ಇಬ್ಬರು ಬೇರೆ ಕೆಲಸ ನೋಡಿಕೊಳ್ಳುತ್ತಾ ಮನೆಯಲ್ಲಿಯೇ ಪ್ರಶಾಂತವಾಗಿರುತ್ತಾರೆ.